ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್. ನಾನು ಹನುಮಂತ್ ದೇಶಮುಖ್. ಉತ್ತರ ಕರ್ನಾಟಕ ಅಂದಾಗ ಎಲ್ರಿಗೂ ಥಟ್ ಅಂತ ನೆನಪಿಗೆ ಬರೋದು ಜೋಳದ ರೊಟ್ಟಿ. ಊಟ ಎಲ್ರಿಗೂ ಅಚ್ಚುಮೆಚ್ಚು ಜೋಳದ ರೊಟ್ಟಿದ್ದು. ಯಾಕಂದ್ರೆ ಅದರಲ್ಲಿಯೂ ಕೂಡ ಈ ಕಲಬುರಗಿ ಭಾಗದಲ್ಲಿರುವಂತಹ ಖಡಕ್ ರೊಟ್ಟಿಗೆ ಸಾಕಷ್ಟು ಬೇಡಿಕೆಗಳು ಕೂಡ ಇದೆ. ಕಳೆದ ವರ್ಷ ಕಲಬುರಗಿಯ ಜಿಲ್ಲಾಡಳಿತ ರೊಟ್ಟಿಯನ್ನ ಜಿಲ್ಲೆಯ ಬ್ರ್ಯಾಂಡ್ ಅಂತ ಗುರುತಿಸಿ ಆನ್ಲೈನ್ ಮಾರುಕಟ್ಟೆಯನ್ನು ಕೂಡ ಒದಗಿಸಿತ್ತು. ಆನ್ಲೈನ್ ಮೂಲಕವೇ ಖಡಕ್ ರೊಟ್ಟಿ ಸಿಗುವ ಹಾಗೆ ಕೂಡ ಮಾಡಿತ್ತು. ಸದ್ಯ ಕಲಬುರಗಿಯ ಖಡಕ್ ರೊಟ್ಟಿಯ ಕುರಿತಾಗಿ ದೇಶದ ಹೆಮ್ಮೆಯ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಕೂಡ ತಮ್ಮ ಮನ್ ಕಿ ಬಾತ್ ನಲ್ಲಿ ಮಾತನಾಡಿದ್ದು, ರೊಟ್ಟಿ ಮಾಡುವ ಮಹಿಳೆಯರನ್ನ ಶ್ಲಾಘಿಸಿದ್ದಾರೆ. ಈ ಮೂಲಕ ಉತ್ತರ ಕರ್ನಾಟಕದ ಖಡಕ್ ರೊಟ್ಟಿ, ಶೇಂಗಾ ಚಟ್ನಿ, ಪುಂಡಿ ಪಲ್ಯ ಊಟ ಅಮೃತಕ್ಕೆ ಸಮ ಅಂತ ರುಚಿಸುವುದವರು ಹೇಳ್ತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಳದ ರೊಟ್ಟಿ ಊಟಕ್ಕೆ ಒಂದು ರೀತಿಯಲ್ಲಿ ವಿಶೇಷ ಬೇಡಿಕೆ ಕೂಡ ಇದೆ. ಅದರಲ್ಲಿಯೂ ಈ ಕಲಬುರಗಿಯ ಖಡಕ್ ರೊಟ್ಟಿಗೆ ವಿದೇಶದಲ್ಲಿಯೂ ಕೂಡ ಸಾಕಷ್ಟು ಬೇಡಿಕೆ ಇದೆ ಅಂತ. ಹೀಗಾಗಿ ಕಲಬುರಗಿ ಜಿಲ್ಲಾಡಳಿತ ರೊಟ್ಟಿಯನ್ನ ಬ್ರ್ಯಾಂಡ್ ಆಗಿ ಮಾಡಿದೆ. ಈ ಕಲಬುರಗಿ ಖಡಕ್ ರೊಟ್ಟಿ ವಿಶ್ವದ ಎಲ್ಲ ಜನರ ಕೈಗೆ ಸಿಗುವ ಹಾಗೆ ಮತ್ತು ಸುಲಭವಾಗಿ ಸಿಗುವಂತೆ ಮಾಡಲು ಕಲಬುರಗಿ ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆ ಜಂಟಿಯಾಗಿ ಆನ್ಲೈನ್ ಕಂಪನಿಗಳೊಂದಿಗೆ ಅಂದ್ರೆ ಅಮೆಜಾನ್, ಫ್ಲಿಪ್ಕಾರ್ಟ್ ಈ ರೀತಿ ಈ ಡೆಲಿವರಿ ಆಪ್ಗಳು ಇರ್ತಾವಲ್ಲ ಇವುಗಳ ಜೊತೆಗೆ ಒಡಂಬಡಿಕೆಯನ್ನ ಮಾಡಿಕೊಂಡಿವೆ. ಹೀಗಾಗಿ 2024 ನವೆಂಬರ್ 16ರಂದು ಕಲಬುರಗಿಯ ಖಡಕ್ ರೊಟ್ಟಿ ಆನ್ಲೈನ್ ನಲ್ಲಿ ಕೂಡ ಸಿಗಲು ಆರಂಭಿಸಿತ್ತು. ವಿವಿಧ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸರ್ಕಾರದಿಂದಲೇ ಸಬ್ಸಿಡಿ ಆಧಾರದಲ್ಲಿ ರೊಟ್ಟಿ ಮಾಡುವಂತ ಯಂತ್ರಗಳನ್ನ ಜಿಲ್ಲಾಡಳಿತವೇ ನೀಡಿತ್ತು. ಅವರು ತಯಾರಿಸುವಂತಹ ರೊಟ್ಟಿಗೆ ಜಾಗತಿಕ ಮಾರುಕಟ್ಟೆ ಒದಗಿಸುವಂತಹ ಕೆಲಸವೂ ಕೂಡ ಕಲಬುರಗಿ ಜಿಲ್ಲಾಡಳಿತ ಮಾಡಿತ್ತು. ಕಲಬುರಗಿಯ ಈ ಒಂದು ರೊಟ್ಟಿ ಉತ್ಪಾದಕ ಸಂಘದ ಹೆಸರಿನಲ್ಲಿ ರೊಟ್ಟಿಯನ್ನ ಮಾರುಕಟ್ಟೆಗೆ ಕಳಿಸಲಾಗುತ್ತೆ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಕೃಷಿ ಇಲಾಖೆ ಜಿಲ್ಲೆಯ 100ಕ್ಕೂ ಹೆಚ್ಚು ರೊಟ್ಟಿ ಉತ್ಪಾದಕ ಕೇಂದ್ರಗಳಿಂದ ರೊಟ್ಟಿಗಳನ್ನ ತರಿಸಿಕೊಂಡು ಮಾರುಕಟ್ಟೆಗೆ ಕಳಿಸುತ್ತಿವೆ. ಈ ಮೂಲಕ ಕಲಬುರಗಿ ಜಿಲ್ಲೆಯ ಮಹಿಳೆಯರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಸಹಾಯ ಮಾಡುತ್ತಿದೆ. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಮ್ಮ ಮನ್ ಕಿ ಬಾತ್ ನಲ್ಲಿ ಕಲಬುರಗಿಯ ಖಡಕ್ ರೊಟ್ಟಿಯ ಕುರಿತು ಮಾತನಾಡಿದ್ದಾರೆ. ಹಾಗಾದ್ರೆ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ದಾರೆ ಒಂದ್ಸಲ ಕ್ವಿಕ್ ಆಗಿ ನೋಡೋಣ. कर्नाटका के कलबुर्गी की महिलाओं की उपलब्धि भी बेहतरीन है. इन्होंने ज्वार की रोटी को एक ब्रांड बना दिया है. इन्होंने जो कोऑपरेटिव बनाई है उसमें हर रोज 3000 से ज्यादा रोटियां बन रही है. इन रोटियों की खुशबू अब सिर्फ गांव तक सीमित नहीं है. बेंगलुरु में स्पेशल काउंटर खुल चुका है. ऑनलाइन फूड प्लेटफॉर्म पर ऑर्डर आ रहे हैं. कलबुर्गी की रोटी अब बड़े शहरों के किचन तक पहुंच रही है. इसका बहुत शानदार असर इन महिलाओं पर पड़ा है. उनकी आय बढ़ रही है. ಎಸ್, ನಿನ್ನೆಯ ಸಂಚಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕಲಬುರಗಿಯ ಮಹಿಳೆಯರು ಖಡಕ್ ರೊಟ್ಟಿಯನ್ನ ಬ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಕಲಬುರಗಿಯ ಮಹಿಳೆಯರು ಪ್ರತಿದಿನ 3000 ರೊಟ್ಟಿಗಳನ್ನ ಮಾಡ್ತಾರೆ. ಈ ರೊಟ್ಟಿಗಳನ್ನ ಮಾರಾಟ ಮಾಡುವ ಕೇಂದ್ರಗಳು ಕೇವಲ ಹಳ್ಳಿಗಳಿಗೆ ಸೀಮಿತವಾಗಿಲ್ಲ, ಬದಲಿಗೆ ಬೆಂಗಳೂರಿನಲ್ಲಿಯೂ ಕೂಡ ರೊಟ್ಟಿ ಮಾರಾಟ ಕೇಂದ್ರವನ್ನ ತೆರೆಯಲಾಗಿದೆ. ಆನ್ಲೈನ್ ಮೂಲಕವೂ ಕೂಡ ಈ ರೊಟ್ಟಿಗಳನ್ನ ಆರ್ಡರ್ ಮಾಡಲಾಗುತ್ತೆ. ಕಲಬುರಗಿಯ ಖಡಕ್ ರೊಟ್ಟಿ ದೊಡ್ಡ ದೊಡ್ಡ ನಗರಗಳ ಅಡುಗೆ ಮನೆಗಳವರೆಗೂ ಕೂಡ ತಲುಪಿದೆ. ರೊಟ್ಟಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲು ಕಲಬುರಗಿಯ ಮಹಿಳೆಯರ ಪರಿಶ್ರಮ ಅಧಿಕವಾಗಿದೆ. ಈ ಎಲ್ಲ ಪ್ರತಿಫಲ ಕಲಬುರಗಿಯ ಮಹಿಳೆಯರಿಗೆ ಸಲ್ಲಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ನಲ್ಲಿ ಮಹಿಳೆಯರ ಕಾರ್ಯವನ್ನ ಹಾಡಿ ಹೋಗಲಿದ್ದಾರೆ. ಹಾಗಾದ್ರೆ ಈ ಕಲಬುರಗಿಯ ರೊಟ್ಟಿಗಳನ್ನ ಆನ್ಲೈನ್ ನಲ್ಲಿ ಆರ್ಡರ್ ಮಾಡುವುದು ಹೇಗೆ, ಇದರ ರೇಟ್ಗಳು ಏನು ಅಂತ ಒಂದ್ಸಲ ನೋಡೋದಾದ್ರೆ, ಒಂದು ರೊಟ್ಟಿಗೆ 6 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ. ಅಲ್ಲದೆ 10 ರೊಟ್ಟಿ ಇರುವಂತ ಒಂದು ಬಾಕ್ಸ್ ಮಾಡಲಾಗಿದ್ದು, ಬಾಕ್ಸ್ ಮೇಲೆ ಕಲಬುರಗಿ ಖಡಕ್ ರೊಟ್ಟಿ ಅಂತ ಒಂದು ಟ್ಯಾಗ್ ಲೈನ್ ಅನ್ನ ಬರೆಯಲಾಗಿದೆ ಮತ್ತು ರೊಟ್ಟಿ ಬಾಕ್ಸ್ ಮೇಲೆ QR ಕೋಡ್ ಗಳನ್ನು ಕೂಡ ಹಾಕಲಾಗಿದೆ. QR ಕೋಡ್ ಅನ್ನ ಸ್ಕ್ಯಾನ್ ಮಾಡುವ ಮೂಲಕ ಕಲಬುರಗಿಯ ಖಡಕ್ ರೊಟ್ಟಿಯನ್ನ ನೀವು ಕೂಡ ಆರ್ಡರ್ ಮಾಡಬಹುದು. ಕಲಬುರಗಿ ರೊಟ್ಟಿಯ ಬಗ್ಗೆ ನ್ಯೂಜಿಲೆಂಡ್ ರಾಯಭಾರಿ ಕಚೇರಿ ಸಹ ಮಾಹಿತಿಯನ್ನ ಪಡೆದುಕೊಂಡಿದೆ. ಜೋಳದ ರೊಟ್ಟಿ ಮಾತ್ರವಲ್ಲದೆ ಸಜ್ಜೆ ರೊಟ್ಟಿ, ದಪಾಟಿ, ಶೇಂಗಾ, ಹೋಳಿಗೆ ಖರೀದಿ ಮಾಡಲು ಕೂಡ ಹೋಟೆಲ್ ಮಾಲೀಕರ ಸಂಘ ಮುಂದಾಗಿದೆ ಅಂತ ಈಗ ತಿಳಿದು ಬಂದಿದೆ. ಕಲಬುರಗಿಯ ಖಡಕ್ ರೊಟ್ಟಿ ಈಗ ಕೇವಲ ಕಲಬುರಗಿಗೆ ಸೀಮಿತವಾಗಿಲ್ಲ, ಇದೊಂದು ವಿಶ್ವ ಮಟ್ಟದಲ್ಲಿ ಪರಿಚಯಿಸುವಂತಹ ಕೆಲಸಕ್ಕೆ ಕಲಬುರಗಿ ಜಿಲ್ಲಾಡಳಿತ ಮುಂದಾಗಿದೆ.